ಒಂದು ಕಾಮ್ನೆಸ್, ಒತ್ತಡವನ್ನು ನಿವಾರಣೆ ಮಾಡುವಂಥ ಶಕ್ತಿ ನೀಡುವಂತಹ ಒಂದು ಪ್ರಕ್ರಿಯೆ ಅಥವಾ ಏನಿದೆ ಅದು ಮರಗಳಿಗಿದೆ, ಪ್ರಕೃತಿಗಿದೆ. ಇಮ್ಯಾಜಿನ್ ಮಾಡಿ, ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳನ್ನು ಇಟ್ಬೇಕಾದ್ರೆ ಎಷ್ಟು ಸಲ ಅವ್ರಿಗೆ ಆಕ್ಸಿಟೋಸಿನ್ ರಿಲೀಸ್ ಆಯಿತು. ಇಟ್ಸ್ ಎ ವೆರಿ ಗುಡ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್. ನಾನು ಅವಾಗ ನೋಡಿದ್ದ ಜಾಗನೇ ಬೇರೆ, ಇದೇ ಬೇರೆ. ಏನಕ್ಕೆ ಆ ಥರ ಆಯಿತು ಅಂತಂದರೆ ಮುಂಗಾರು ಮಳೆ ಫಿಲಮ್ ಬಂದ ಮೇಲೆ ಅದ್ರ ಎಫೆಕ್ಟ್ ಏನು ಅಂದರೆ ಆ ಪ್ರೊಡ್ಯೂಸರು, ಡೈರೆಕ್ಟ್ರು ಅವ್ರಿಗೆಲ್ಲ ಬೆನಿಫಿಟ್ ಆಯಿತು. ಅಲ್ಲಿರೋ ಪ್ರಕೃತಿ ಸಂಪೂರ್ಣ ನಾಶ ಆಗೋಯ್ತು. ಮನುಷ್ಯ ನಡೆದ ದಾರಿಯಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ. ಹುಲ್ಲಲ್ಲ, ಏನೂ ಬೆಳೆಯಲ್ಲ. ಎಲ್ಲ ಇರೋ ಹುಲ್ಲಿನ ಕೆಳಗೆ ಇರೋ ಕ್ರಿಮಿಗಳು ನಾಶ ಆಗ್ಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರು. ಇವತ್ತು ನಾನು ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡಿರೋ ವಿಚಾರ ಏನಂದರೆ, ನಾವು ಆ್ಯಕ್ಚುಲಿ ನಾವೆಲ್ಲ ಪ್ರಕೃತಿಯಿಂದನೇ ಬಂದವರು ಅಲ್ವಾ. ನಾವು ಕಾಡಲ್ಲಿದ್ದೀವಿ ಮುಂಚೆ, ಬೆಟ್ಟ, ಗುಡ್ಡ, ನದಿ, ಈ ಥರದೊಂದು ಪರಿಸರದಲ್ಲಿದ್ವಿ. ಆದರೆ ಇವತ್ತು ನಾವು ಅದರಿಂದ ತುಂಬ ದೂರ ಬಂದುಬಿಟ್ಟಿದ್ದೀವಿ. ಅದೆಲ್ಲ ಕನಸು, ಅದೊಂಥರ ವೀಕೆಂಡ್, ಒಂಥರ ಔಟಿಂಗ್ ಅನ್ನೋ ಥರ ಆಗಿದೆ. ಯಾವುದು ವರ್ಷಕ್ಕೆ 1 ಸಲನೋ 2 ಸಲನೋ ಆ ಥರ ಆಗ್ಬೋದು. ಬಿಟ್ಟರೆ ನಮಗೆ ಪ್ರಕೃತಿ ಜೊತೆಗೆ ನಾವು ಸಂಪರ್ಕ ನಮಗೆ ಕಡಿತಗೊಂಡಿದೆ. ಎಲ್ಲಿ ತನಕ ಅಂದರೆ ನಮಗೆ ಸೂರ್ಯನ ಜೊತೆಗೆ ಅಂದರೆ ಕೂಡ ಸಂಪರ್ಕ ಇಲ್ಲ. ಸೂರ್ಯ ಕೂಡ ನಮಗೆ ಅಂದರೆ ಅವನು ನೋಡೋದಾಗಲಿ ಅಥವಾ ಸೂರ್ಯೋದಯನೂ ನೋಡಲ್ಲ, ಸೂರ್ಯಾಸ್ತನೂ ನೋಡಲ್ಲ. ಹೌದು. ಅಂದರೆ ನಾನು ಹೇಳ್ತಾ ಇರೋದು ಸ್ವಲ್ಪ ಎಕ್ಸ್ಟ್ರೀಮ್ ಇರ್ಬೋದು ಬೆಂಗಳೂರಿನಂಥ ಸಿಟಿಗಳಲ್ಲಿ, ಬಟ್ ಬೇರೆ ಬೇರೆ ಊರುಗಳಲ್ಲಿರೋ ನೋಡ್ಬೋದೇನೋ. ಆದರೆ ಈ ಒಂದು ಪರಿಸರ ಜೊತೆಗಿನ ಒಡನಾಟ ತುಂಬ ಮುಖ್ಯ ಅಂತ ಗೊತ್ತಾಗಿ ಜಪಾನ್ ಸರ್ಕಾರ ಮಾಡಿರುವಂಥ ಒಂದು ಕ್ರಮದ ಬಗ್ಗೆ ಮೇಡಮ್ ಹೇಳಕ್ಕೆ ಹೊರಟಿದ್ದಾರೆ. ಶಿನ್ರಿನ್ ಅಂತಂದರೆ ಸರ್ ಏನು ಮೇಡಮ್ ಇದು ಶಿನ್ರಿನ್ ಅಂದರೆ? ಯಾಕೆ ಗೌರ್ಮೆಂಟ್ ಇದನ್ನು ಮಾಡೋಕ್ಕೆ ಹೊರಟದಲ್ಲಿ? ಸರ್ 1980ರಲ್ಲಿ ಜಪಾನಿನಲ್ಲಿ ಅಲ್ಲಿಯ ಒಂದು ಈ ಗೌರ್ಮೆಂಟ್ ಇದರಲ್ಲಿ ಬರುವಂತಹ ಎಂಪ್ಲಾಯೀಸ್ಗಳಿಗೆ ತುಂಬ ಒತ್ತಡ ಜಾಸ್ತಿ ಆಗ್ತಿತ್ತು. ಇದನ್ನು ಗಮನಿಸಿದ ಸರ್ಕಾರ ಇವರ ಒತ್ತಡ ನಿರ್ವಹಣೆಯಲ್ಲಿ, ಒತ್ತಡದಿಂದ ಹೊರಬರೋದಕ್ಕೆ ಇರುವ ಒಂದು ಬಹಳ ಪ್ರಮುಖವಾದ ಮಾರ್ಗ ಅಂದರೆ ಶಿನ್ರಿನ್ ಯೋಕೋ ಅಂತ ಅವರ ಒಂದು ಜಪಾನಿಯರ ಭಾಷೆಯಲ್ಲಿ ಕರೀತಾರೆ. ಪ್ರಕೃತಿಯಲ್ಲಿ ಮಿಂದುವುದು ಅಂದರೆ ಮೀಯುವುದು, ನೇಚರ್ ಬಾದಿಂಗ್ ಅಂತ ನಾವೇನು ಕರಿತೀವಿ, ಅದನ್ನು ಮಾಡಲೇಬೇಕು ಅಂತ ಒಂದು ಮ್ಯಾಂಡೇಟ್ರಿ ಅಂತ ಮಾಡಿದ್ರು. ಎಲ್ಲ ಸರ್ಕಾರಿ ನೌಕರರು ವೀಕೆಂಡಲ್ಲಿ ನೀವು ಕಾಡಿನಲ್ಲಿ ಟ್ರೆಕ್ಕಿಂಗು ಅಥವಾ ಪ್ರಕೃತಿಯಲ್ಲಿ ಹೋಗೋದು ಅಂಥದ್ದು ಮಾಡೋದು. ಶಿನ್ರಿನ್ ಯೋಕೋ ಅಂತಂದರೆ ಮರಗಳನ್ನು ಮುಟ್ಟುವಂಥದ್ದು, ಮರಗಳನ್ನು ತಬ್ಕೊಳ್ಳೋ ಅಂಥದ್ದು, ಬರೀ ಕಾಲಿನಲ್ಲಿ ನಡೆಯುವಂತಹದ್ದು, ಕಾಡಿನಲ್ಲಿ ಸುಮಾರು ಹೊತ್ತು ವಾಕ್ ಮಾಡೋ ಅಂಥದ್ದು, ಇದನ್ನು ಮಾಡಲೇಬೇಕು ಅಂತ ಅದನ್ನು ಒಂದು ಎಕ್ಸ್ಪರಿಮೆಂಟೇಷನ್ ಥರನೇ ಮಾಡಿದ್ರು. ಬಹಳಷ್ಟು ಪ್ರಯೋಜನಗಳು ಅದರಲ್ಲಿ ಅವ್ರಿಗೆ ಸಿಕ್ತು. ಬೇಕಾದಷ್ಟು ಒಂದು ಡ್ರಮ್ಯಾಟಿಕ್ ಚೇಂಜಸ್ ಅಂತ ನಾವು ಏನು ಹೇಳ್ತೀವಿ, ಅವರು ಅಂದ್ಕೊಳ್ಳೋದಕ್ಕಿಂತ 10 ಪಟ್ಟು ಹೆಚ್ಚಿನ ಪ್ರಯೋಜನಗಳನ್ನು ಜನ ಪಡಿತಾ ಬಂದರು. ಬರೀ ಜಪಾನಲ್ಲ, ಮೊದಲಿಂದ ನಾವು ಬಂದಿರೋದು ಕಾಡಿನಿಂದ. ಆಮೇಲೆ ಪ್ರಕೃತಿ ಯಾವ ಥರ ಅಂತಂದರೆ ಅದು ಒಂದು ವೈದ್ಯಾಂತರ. ನೀವು ಸುಮ್ಮನೆ ಈ ಪ್ರಕೃತಿಯ ಜೊತೆ ಇತ್ತು ಅಂದರೆ ನಮಗಿರುವ ನಾನಾ ಸಮಸ್ಯೆಗಳು ಅದಕ್ಕದೇ ದೂರ ಆಗ್ತಾ ಬರುತ್ತೆ. ಕಾರಣ ಏನು ಅಂತಂದರೆ ಈ ಮರಗಳು ಅಥವಾ ಸಸ್ಯಗಳು ಕೆಲವೊಂದು ರಾಸಾಯನಿಕಗಳನ್ನು, ವೊಲಟೈಲ್ ಕಾಂಪೌಂಡ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಅಂದರೆ ಫೈಟೋನೋಸೈಡ್ ಅಂತ ಅವುಗಳನ್ನು ನಾವು ಕರಿತೀವಿ. ಅಂದರೆ ಜನರಲಾಗಿ ಫೈಟೋನೋಸೈಡ್ ಅಂತ, ಅದರಲ್ಲಿ ತುಂಬ ಇದೆ ಬೇಕಾದಷ್ಟು. ಗಂಧದ ಮರ ಒಂಥರ ಕಾಂಪೌಂಡನ್ನು, ವೊಲಟೈಲ್ ಕಾಂಪೌಂಡ್ ಬಿಡುಗಡೆ ಮಾಡುತ್ತೆ. ಆಮೇಲೆ ಬೇವಿನ ಮರ ಒಂದು, ಹಲಸಿನ ಮರ, ಮಾವಿನ ಮರ, ಈ ಥರ ಒಂದೊಂದನ್ನು ನೀವು ತಗೊಂಡ್ರೆ ಬೇರೆ ಬೇರೆಯೇ ಅದು. ಆದರೆ ಎಲ್ಲದನ್ನು ಒಟ್ಟಿಗೆ ನಾವು ಅದನ್ನು ಸೇರಿಸಿ ಫೈಟೋನೋಸೈಡ್ಸ್ ಅಂತ ಕರಿತೀವಿ. ಪೈಪಿನಿನ್ನು, ಲಿಮ್ನೆನ್ನು, ಕ್ಯಾಂಪೆನಿನ್ನು, ಈ ಥರ ಬೇಕಾದಷ್ಟು ರಾಸಾಯನಿಕಗಳು ಗೊತ್ತಾಗಲ್ಲ ನಮಗೆ. ಈಗ ಸುಮ್ಮನೆ ನೀವು ಏನಕ್ಕೆ ನಿಮಗೆ ಅಷ್ಟೊಂದು ರಿಫ್ರೆಶಿಂಗ್ ಆಗ್ತೀರಾ? ನೀವು ಒಂದು ಪಾರ್ಕಲ್ಲೇ ವಾಕ್ ಮಾಡಿ, ಒಂದಷ್ಟು ಮರಗಳಿದೆ, ಕಬ್ಬನ್ ಪಾರ್ಕ್ ಅಂತಲೇ ಅನ್ಬೋದು, ಲಾಲ್ ಬಾಗ್, ನೀವೆಲ್ಲ ಸುಮ್ಮನೆ ಅಲ್ಲಿ ಹೋಗಿ ಬಂದರೆ ಒಂಥರ ರಿಜುವಿನೇಷನ್, ನಿಮಗೆ ಗೊತ್ತಿಲ್ಲದಂತೆ ಏನೋ ಒಂದು ಬದಲಾವಣೆ ದೇಹದಲ್ಲಿ ನಡೀತಾ ಬರುತ್ತೆ. ಮೈಕ್ರೋ ಲೆವೆಲಲ್ಲಿ ನಡೀತಾ ಬರುತ್ತೆ. ದೊಡ್ಡದಾಗಲ್ದೇ ಹೋದರೂ ಕೆಲವು ಸಲ ದೊಡ್ಡದಾಗಲೂ ಗೊತ್ತಾಗುತ್ತೆ. ಮೈಕ್ರೋ ಲೆವೆಲಲ್ಲಿ ಒಳಗಡೆ ಆ ಒಂದು ಬದಲಾವಣೆಗಳು ನಮಗೆ ನಡೀತಾ ಬರುತ್ತೆ. ಏನಂದರೆ ಈ ರಾಸಾಯನಿಕಗಳು ನಮ್ಮ ಆಲ್ಫ್ಯಾಕ್ಟ್ರಿ ಮುಖಾಂತರ, ಮೂಗಿನ ಮುಖಾಂತರ ದೇಹಕ್ಕೆ ಹೋಗಿ ನಮ್ಮ ಅಮೆಗ್ಡೆಲ್ಲಾ ರೀಜನ್ ಏನಿದೆ,
ಅಮೆಗ್ಡೆಲಾ ಇದೆಯಲ್ಲ, ಫ್ರೈಟ್ ಫ್ರೀಸ್ ಅದು ಇದು ಅದನ್ನು ನಾವು ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ. ಲಿಂಬಿಕ್ ಸಿಸ್ಟಮಲ್ಲಿ ಇರುವಂತಹದ್ದು ಒಂದು ಸಣ್ಣ ಭಾಗ ಅಮೆಗ್ಡೆಲಾ ಎನ್ನುವುದು. ಇದನ್ನು ಪ್ರಾಣಿ ಮೆದುಳು ಅಂತ ಬಹಳಷ್ಟು ವಿಡಿಯೋದಲ್ಲಿ ಎಲ್ಲ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಈಗ ಜನರಿಗೆ ಎಲ್ಲರಿಗೂ ಗೊತ್ತಾಗಿದೆ, 2 ಮೆದುಳಿದೆ. ಮುಂದಿನದು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಜಾಣದ ಮೆದುಳು, ಹಿಂಭಾಗದ್ದು ಪ್ರಾಣಿ ಮೆದುಳು. ಯಾರು ತುಂಬ ಗಲಾಟೆ ಮಾಡ್ತಾರೆ ಅವರೆಲ್ಲ ಪ್ರಾಣಿ ಮೆದುಳಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾರು ಪ್ರಜ್ಞಾವಂತರು, ವಿವೇಕಿಗಳು ಅಂತೀವಿ, ಅವರೆಲ್ಲ ಫ್ರಂಟ್ ಬ್ರೈನ್ನಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತು. ಆ ಭಾಗದ ಬ್ರೈನ್ನ ಅದರದ್ದು ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿರುತ್ತೆ. ನಮ್ಮ ಒತ್ತಡ ಜಾಸ್ತಿ ಆದಾಗ ಅದು ಹೈಪರ್ ಆ್ಯಕ್ಟಿವ್, ವಿಜಿಲೆನ್ಸು, ಹೈಪರ್ ಆ್ಯಕ್ಟಿವ್ ಆಫ್ ಅಮೆಗ್ಡೆಲಾ ಅಂತ ಕರಿತೀವಿ. ಹೆದರಿಕೆ, ಭಯ, ಒತ್ತಡ ಜಾಸ್ತಿ ಇರುತ್ತಲ್ವ, ಕೆಲಸದ ಒತ್ತಡ, ಎಲ್ಲ ಒತ್ತಡ ಇದ್ದಾಗ ಅದನ್ನು ಕಾಮ್ ಡೌನ್ ಮಾಡ್ತಾ ಬಂದಿದೆ. ಅದನ್ನು ಅವರು ಫಂಕ್ಷನಲ್ MRIಲಿ ನೋಡಿದ್ದಾರೆ. ಆಮೇಲೆ ಏನೇನು ಬದಲಾವಣೆ, ಏಕೆಂದರೆ ಅದೆಲ್ಲ ಒಂಥರ ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡಿದ್ದಾರೆ. ಮೊದಲು ಹೇಗಿದ್ರೋ ನಂತರ ಹೇಗಾಯಿತು ಅವರ ಮೆದುಳಿನ ಬದಲಾವಣೆ ಅಂತ ನೋಡಿದಾಗ ಅವ್ರಿಗೆ ಗೊತ್ತಾಗಿರೋಂಥದ್ದು ಅಮೆಗ್ಡೆಲಾ ಭಾಗ ಏನು ತುಂಬ ಹೈಪರಾಗಿ ಆ್ಯಕ್ಟಿವೇಟ್ ಆಗ್ತಾಯಿತ್ತು, ಅದು ಹಾಗೆ ಒಂಥರ ಸ್ವಲ್ಪ ಕಾಮ್ ಡೌನ್ ಆಗ್ತಾ ಬಂದಿದೆ ಅಂತ ಗೊತ್ತಾಯಿತು. ನಂತರ HPA ಆಕ್ಸೆಸ್ನ ಗಮನಿಸಿದ್ದಾರೆ. ಹೈಪೋಥಾಲಮಸ್, ಪಿಟ್ಯೂಟರಿ, ಅಡ್ರಿನಲ್ ಗ್ಲ್ಯಾಂಡ್ ಆಕ್ಸೆಸ್. ಬಹಳಷ್ಟು ನಿಮಗೂ ಈಗ ಇದ್ರ ಬಗ್ಗೆ ಬಹಳ ದೀರ್ಘವಾಗುತ್ತೋ. ಹೈಪೋಥಾಲಮಸ್ಸಿಂದ CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಈ ACTH ಏನು ಮಾಡುತ್ತೆ, ಅಡ್ರಿನಲ್ ಗ್ಲ್ಯಾಂಡಲ್ಲಿ ಅದನ್ನು ಆ್ಯಕ್ಟ್ ಮಾಡಿ ಕಾರ್ಟಿಸಾಲ್ ಅಥವಾ ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ನಾವಿರೋದು ಒತ್ತಡದ ಹಾರ್ಮೋನೇ ಜಾಸ್ತಿ ಇರುತ್ತೆ ಒತ್ತಡದ ಜಗತ್ತಿನಲ್ಲಿ, ದೈನಂದಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಆಕ್ಸೆಸ್ನ ಅವರು ಗಮನಿಸಿದಾಗ ಕಾಡಿನಲ್ಲಿ ಹೋಗಿ ಆ ಮರಗಳ ಜೊತೆ ಇದ್ದಾಗ, ಪ್ರಕೃತಿಯಲ್ಲಿ ಇದ್ದಾಗ, ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲ ಅಂಥದ್ದನ್ನು ನೋಡಿದಾಗ ಅದು HPA ಆಕ್ಸೆಸ್ ಡೌನ್ ರೆಗ್ಯುಲೇಷನ್ ಆಗಿದೆ. ಆ ಜೀನ್ಸ್ಗಳೆಲ್ಲ ಡೌನ್ ರೆಗ್ಯುಲೇಷನ್ ಅಂದರೆ ಕಡಿಮೆ ಆಗ್ತಾ ಬಂದಿರೋದು. ಕಾರ್ಟಿಸಾಲ್ ಪ್ರಮಾಣವನ್ನು ನೋಡಿದ್ದಾರೆ, ಅದು ಸಹ ಬಹಳ ಕಡಿಮೆ ಆಗಿರೋದನ್ನು ಅಬ್ಸರ್ವ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಆ ವ್ಯಕ್ತಿಗಳಲ್ಲಿ ಅವರು ನೋಡಿರೋದು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ ನಮ್ಮ ದೇಹದಲ್ಲಿ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ನಮಗೆ ಕ್ಯಾನ್ಸರಿಂದ ರಕ್ಷಣೆಯನ್ನು ನೀಡುವಂತಹ ಜೀವಕೋಶಗಳು. ಪರ್ಫೈರಿನ್ನು, ಗ್ರ್ಯಾನ್ಯುಲೈಸಿನ್ ಅಂತ ಕೆಲವೊಂದು ಪ್ರೋಟೀನ್ಗಳು, ಅವು ಆ್ಯಂಟಿ ಕ್ಯಾನ್ಸರಸ್ ಪ್ರೋಟೀನ್ ಅಂತ ಕರಿತೀವಿ. ಇವುಗಳ ಪ್ರಮಾಣ ಜಾಸ್ತಿ ಆಗಿರೋದನ್ನು ನೋಡಿದ್ದಾರೆ. ಯಾರು ಕಾಡಿನಲ್ಲಿ ಹೋಗಿ, ಕಾಡು ಅಂತಂದರೆ ದೊಡ್ಡ ಫಾರೆಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಒಂದು ದೊಡ್ಡ ತುಂಬ ಹಸಿರಿನ ತಾಣ, ತೋಪು ಅಂತ ಕರಿತೀವಿ. ಹಿಂದೆ ಎಲ್ಲ ನೋಡಿ ಪ್ರತಿಯೊಂದು ಊರಿನಲ್ಲೂ ಒಂದು ತೋಪು ಅಂತ ಇತ್ತು, ಅಲ್ಲಿ ಒಂದು ದೇವಸ್ಥಾನ ಇರೋದು. ಆಮೇಲೆ ಒಂದು ಯಾವ ಥರ ಅವರು ಅದರ ಜೊತೆ ಈ ಪ್ರಕೃತಿಯ ಜೊತೆ ಒಡನಾಟ ಮನುಷ್ಯನದಿತ್ತು ಅಂತಂದರೆ ಅದನ್ನು ಸೇಕ್ರೆಡ್ ಪ್ಲೇಸಸ್ ಅಂತ. ಅದು ಏನು ಅಂತಂದರೆ ಅಲ್ಲಿ ಮರ ಕಟ್ ಮಾಡಬಾರ್ದು, ಅಲ್ಲಿ ಏನೋ ನೀವು ಮಾಡ್ಬೋದು. ಒಂಥರ ಈಗ ನಾವು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಅಂತೀವಲ್ಲ, ಆ ಥರನೇ ಅವರೇ ಮಾಡ್ಕೊತಾ ಇದ್ರು. ಅಲ್ಲಿ ಒಂದು ನಾಗರಬನ ಅಂತ ಮಾಡಿರೋರು, ಅಲ್ಲಿ ಹೋಗಿ ಏನು ನಾವು ಅಪಚಾರ ಮಾಡಬಾರ್ದು, ಮರ ಕಡಿಬಾರ್ದು, ಏನು ಕೀಳಬಾರ್ದು, ನಾಗರಬನ, ಹಾವು ಕಚ್ಚುತ್ತೆ. ಪ್ರತಿಯೊಂದು ಊರಲ್ಲೂ ಈ ಥರದ ತೋಪುಗಳು ಅಂತ, ದೇವರ ಬನ ಅದೆಲ್ಲ ಇರೋದು. ಆಮೇಲೆ ಅಲ್ಲೋಗಿ ಅವ್ರೇನೋ ಒಂದು ಪೂಜೆ ಮಾಡೋದು, ಅಲ್ಲೇ ಒಂದು ಅಡುಗೆ ಮಾಡಿ ಊಟ ಮಾಡೋದು, ಒಂದು ಇಡೀ ದಿನ ಆ ವಾತಾವರಣದಲ್ಲೇ ಇದ್ದಾಗೇನಾಗುತ್ತೆ ಅಂದರೆ ಇದು ನಮ್ಮ ದೇಹದಲ್ಲಿ ಈ ಥರ ಬದಲಾವಣೆಗಳು ಹೇಳಿದ್ನಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಈಗ ಹಳ್ಳಿಗರು ಅದನ್ನ ಮಾಡ್ತಾರೆ. ಈವನ್ ರೂರಲ್ಲೂ ಈ ಥರದ್ದೊಂದು ದೇವರ ಆಚರಣೆ, ಇದರಲ್ಲಿ ಒಂದೊಂದು ಜಾಗಗಳಿದೆ ಆ ಥರದ್ದು. ತೋಪು ಬಂದು ತುಂಬ ಒಂದು ಸ್ವಲ್ಪ ಕಾಡು ಥರ ಇರೋದು, ಊರಿನಿಂದ ಹೊರಗಡೆ ಇರುವಂಥ ಜಾಗ. ಅಲ್ಲಿ ಹೋಗಿ ಇಡೀ ದಿನ ಅವರು ನೆಂಟರುಗಳು ಅವರು ಇವರೆಲ್ಲ ಕರೀತಾರೆ, ಒಂದು ಕುರಿ ಕಡಿತಾರೆ, ಏನೋ ಒಂದು ಮಾಡ್ತಾರೆ, ರಿಚುವಲ್ಸ್ ಅಂತ. ಅದು ಮಾಡಿ ಚೆನ್ನಾಗಿ ಊಟ ಮಾಡಿ ಎಲ್ಲ ಹರಟೆ ಹೊಡೆದು ಫುಲ್ ರಿಲ್ಯಾಕ್ಸ್ ಆಗಿ ಬಾಡಿಲಿ ಏನೇನು ಒಂದು ರಿಪೇರ್ ಆಗಬೇಕು ಅಂಥದ್ದೆಲ್ಲ ಸಂದರ್ಭದಲ್ಲಿ ನಡೆಯೋದು. ನಮ್ಮದು ಎಳ್ಳಮಾವಾಸ್ಯೆ ದಿನ ಪ್ರತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡಿದ್ವಿ ಚರಗ ಚೆಲ್ಲೋದಂತಾರೆ ಅದಕ್ಕೆ. ಅದು ತುಂಬಾ ವರ್ಷ ಆಯ್ತು ನನಗೂ ನೆನಪು. ಬಟ್ ಊಟ ಎಲ್ಲ ಕಟ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಹೊಲದಲ್ಲಿ ಅವತ್ತಲ್ಲೇ ಊಟ ಮಾಡಿ ಓಕೆ, ಆಮೇಲೆ ಏನೋ ಒಂದಷ್ಟು ಆಕ್ಟಿವಿಟಿಗಳೇನೋ ಮಾಡ್ಕೊಂಡು ಬರುವಂತ. ಇದು ಎಲ್ಲ ಕಡೆನೂ ಈ ಥರದ್ದು ಒಂದು ಯಾವುದೋ ಒಂದು ಆಚರಣೆಯ ರೂಪದಲ್ಲಿ ಮನುಷ್ಯನಿಗೆ ಗೊತ್ತಿತ್ತು. ಪ್ರಕೃತಿಯ ಜೊತೆ ಅವನಿದ್ದಾಗ ಅವನ ದೇಹದಲ್ಲಿ ಬದಲಾವಣೆಗಳಾಗುತ್ತೆ, ಅವನಿಗೆ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋದೆಲ್ಲ ತಿಳಿದಿದ್ದರಿಂದ ಈ ಥರದ ಆಚರಣೆಗಳು ಸಂಪ್ರದಾಯ ಅನ್ನೋ ಥರ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಎಲ್ಲ ಭಾಗದಲ್ಲೂ ಈ ಥರ ನಡೆಯುತ್ತೆ. ನಮ್ಮ ಭಾರತ ಅಂತಂದಾಗ ಬೇರೆ ಬೇರೆ ರಾಜ್ಯಗಳಲ್ಲೂ ಬೇರೆ ಬೇರೆ ಹೆಸರು. ಈ ಪೊಂಗಲ್ ಅಂತ ಮಾಡ್ತಾರಲ್ಲ ನೋಡಿ, ಎಲ್ಲ ಒಂದು ಕಡೆ ಊರಿನವರು ಹೋಗ್ತಾರೆ, ಹೊಸ ಮಡಿಕೆಯಲ್ಲಿ ಇಟ್ಟು ಇದು ಮಾಡ್ತಾರೆ. ಅದೊಂಥರ ತೋಪ್ ಥರನೇ ಇರುತ್ತೆ, ಒಂದಷ್ಟು ಮರಗಳಿರುತ್ತೆ, ಒಂದು ದೇವಸ್ಥಾನ ಇರುತ್ತೆ. ಅಂದರೆ ಬರೀ ಕಾಡು ಅಂದರೆ ದೊಡ್ಡ ಫಾರೆಸ್ಟ್, ಈ ಬಂಡೀಪುರ, ನಾಗರಹೊಳೆ ಅಂತಲೇ ಅಲ್ಲ, ಒಂದಷ್ಟು ಹಸಿರಿರುವಂಥ ಜಾಗ. ಇದನ್ನು ಮಾಡಿದಾಗ 2 ಇಂಪಾರ್ಟೆಂಟ್ ಪ್ರೋಟೀನ್ಗಳನ್ನು ನಾನು ಹೇಳಿದೆ. ಇವನ್ನ ಆ್ಯಂಟಿ ಕ್ಯಾನ್ಸರಸ್ ಪ್ರೋಟೀನ್ ಅಂತ, ಅದನ್ನು ಪರ್ಫೈರಿನ್ ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಗ್ರ್ಯಾನ್ಯುಲೈಸಿನ್ ಅಂತ ಇದಾಗುತ್ತೆ.
ಆಗುತ್ತೆ. ಇದರ ಜೊತೆಗೆ ಈ ಒಂದು ಆ ಥರದ ಒಂದು ಪ್ರಶಾಂತ ವಾತಾವರಣದಲ್ಲಿದ್ದಾಗ ನಮ್ಮದು ಬೀಟಾ ಫೈರ್ ಆಗ್ತಿರುತ್ತಲ್ಲ ಮೆದುಳಿನ ಅಲೆಗಳು, ಅದು ಆಲ್ಫಾಗೆ ಬರುತ್ತೆ. ಇನ್ನೂ ಅಲ್ಲೇ ಸ್ವಲ್ಪ ಸಮಯದಲ್ಲಿ ಇದ್ದಾಗ ಒಂಥರ ಅದು ಥೀಟಾ ಬರ್ಬೋದು, ಟ್ರಾನ್ಸ್ ಸ್ಟೇಟ್ಗೂ ಬರ್ಬೋದು. ಆಲ್ಫಾ ಥೀಟಾಗೆ ಬರುತ್ತೆ, ಡೆಲ್ಟಾ ನಿದ್ದೆಯ ಅವಸ್ಥೆ. ಆಲ್ಫಾ ಥೀಟಾಗೆ ಬಂದಾಗ ಏನಾಗುತ್ತೆ, ಮೆದುಳಿನ ಫೈರಿಂಗ್ ಇರುತ್ತಲ್ಲ, ನಮಗೆ ಏನು ಒಂದು ಆ್ಯಂಗ್ಸೈಟಿ, ಡಿಪ್ರೆಷನ್ ಆಗೋದು, ಅಮೆಗ್ಡಲ ಹೈಪರ್ ಆ್ಯಕ್ಟ್ ಅದೆಲ್ಲ ಕಡಿಮೆಯಾಗಿ ಒಂಥರ ಸಮಾಧಾನ, ಸಂತೋಷ, ಲವಲವಿಕೆ ಅಂತ ನಾವೇನು ಹೇಳ್ತೀವಿ ಆ ಥರದನ್ನು ನಾವು ಫೀಲ್ ಮಾಡ್ಬೋದು. ಇದು ಬಹಳ ಮುಖ್ಯವಾಗಿ ಎಪಿಜೆನೆಟಿಕ್ ಚೇಂಜಸ್ಗಳಾಗುತ್ತೆ ಅಂತ ಹೇಳ್ತಾರೆ. ಎಪಿಜೆನೆಟಿಕ್ ಚೇಂಜಸ್ ಅಂದರೆ ನಮ್ಮ DNA ಕೆಲವೊಂದು ರಾಸಾಯನಿಕ ಗುಂಪುಗಳು ಜಾಯಿನ್ ಆಗೋದು ಅಥವಾ ರಿಮೂವ್ ಆಗೋದು ಎಪಿಜೆನೆಟಿಕ್ ಚೇಂಜಸ್. ಇದರಿಂದನೂ ಸಹ ಹಲವಾರು ಜೀನ್ಗಳು ಆ್ಯಕ್ಟಿವೇಟ್ ಆಗುವುದನ್ನು ನೋಡಿದ್ದಾರೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಎಲ್ಲ ದೇಹದ ಎಲ್ಲ ಕ್ರಿಯೆಗಳು ಚೆನ್ನಾಗಿ ನಡಿಬೇಕು ಅಂದರೆ ಈ ಥರದ್ದನ್ನು ಒಳ್ಳೆಯ ಕ್ರಿಯೆಗಳು ನಡೆಯೋದಕ್ಕೆ ನೋಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೇ ಏನಿದೆ ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಟಿ ಇನ್ಫ್ಲಮೇಟರಿ, ಅದರಲ್ಲೂ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಹೆಚ್ಚಿರುವುದನ್ನು, ಇಂತಹ ವ್ಯಕ್ತಿಗಳಲ್ಲಿ ಹೆಚ್ಚು ಅದಿರೋದನ್ನು ಗಮನಿಸಿದ್ದಾರೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಇದೆಯಲ್ಲ, ಅದೆಲ್ಲ ನಮಗೆ ಒತ್ತಡ ಇದ್ದಾಗಲೇ ಇದೆಲ್ಲ ಆರಂಭ ಆಗೋದು. ನಮಗೆ ಅರಿವಿಲ್ಲದಂತೆ ದೇಹದಲ್ಲಿ ನಾನಾ ರೀತಿ ತೊಂದರೆ ಆಗಿರುತ್ತೆ, ಕಾಣಲ್ಲ, ಅದು ನಮಗೆ ಅರಿವಿಗೂ ಬರೋದಿಲ್ಲ. ನಾವು ಅನ್ಕೊಂತೀವಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ, ಆದರೆ ಒಳಗಡೆ ಅಷ್ಟು ಡ್ಯಾಮೇಜ್ಗಳು ಆಗಿರುತ್ತೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳೆಲ್ಲ ಕಡಿಮೆಯಾಗಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಜಾಸ್ತಿ ಆಗಿರೋದು. ಆಮೇಲೆ ನಮ್ಮ ಇಮ್ಯುನಿಟಿ ತುಂಬ ಅದ್ಭುತವಾಗಿ ಚೆನ್ನಾಗಿರೋದನ್ನು ನೋಡಿದ್ದಾರೆ. IgG, IgM ಇದು ಆ ವ್ಯಕ್ತಿಗಳಲ್ಲೇ ಕಂಪ್ಯಾರಿಸನ್ ಮಾಡಿರೋಂಥದ್ದು. ಇಮ್ಯೂನ್ ಸೆಲ್ಸ್ಗಳಂತ ಏನಿದೆ, ಆ ಇಮ್ಯೂನ್ ಸೆಲ್ಸ್ಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಇಂತಹ ವ್ಯಕ್ತಿಗಳಿಗೆ ತುಂಬ ಬೇಗ ಸೋಂಕುಗಳು ತಗುವುದಿಲ್ಲ ಅನ್ನೋದನ್ನು ಸಹ ವರದಿಯಲ್ಲಿ ತಿಳಿಸಿದ್ದಾರೆ. ಅಂದರೆ ಈಗ ನೋಡಿ ಇನ್ಫೆಕ್ಷನ್, ಈಗ ನೋಡಿ ಎಲ್ಲ ಕಡೆ ವೈರಲ್ ಇನ್ಫೆಕ್ಷನ್ ಜಾಸ್ತಿ. ಎಲ್ಲರಿಗೂ ಬಂದಿದೆಯಾ? ಇಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತದೆ. ಕೋವಿಡ್ ಆದಾಗಲೂ ಎಲ್ಲರಿಗೂ ಮಾರಣಾಂತಿಕವಾಗಿತ್ತ? ಇಲ್ಲ, ಕೆಲವ್ರಿಗೆ ಮಾತ್ರ ಮಾರಣಾಂತಿಕ ಅದು. ಅದರಲ್ಲೂ ಯಾರು ಒಳ್ಳೆ ರುಟೀನ್ ಇಟ್ಕೊಂಡಿದ್ರು, ಪ್ರಾಣಾಯಾಮ ಮಾಡ್ತಾಯಿದ್ರು, ಅವರೆಲ್ಲ ಏನು ಸ್ವಲ್ಪ ಎಫೆಕ್ಟ್, ಅವ್ರಿಗೆ ಸ್ವಲ್ಪ ತೊಂದರೆ ಆಗಿತ್ತು ನಿಜ, ಇನ್ಫೆಕ್ಷನ್ ಆಗಿತ್ತು, ಬಟ್ ತೊಂದರೆ ಆಗಲಿಲ್ಲ. ಅಂಥದ್ದು ಒಂದು ಮಾರಣಾಂತಿಕ ಅನ್ನೋ ಥರ ಸ್ಟೇಜ್ಗೆ ಯಾರೂ ಹೋಗಿಲ್ಲ. ಸ್ವಲ್ಪ ವೇರಿಯೇಷನ್ಗಳು ಆಗಿದ್ದಿರಬಹುದು. ಹಾಗಾಗಿ ಪ್ರಕೃತಿಯಲ್ಲಿ ಯಾರಿರ್ತಾರೆ ಅವರಲ್ಲಿ ಬಹಳ ಹೆಚ್ಚು ಈ ಥರದ ಇಮ್ಯೂನ್ ಸೆಲ್ಸ್ಗಳು ಬಿಡುಗಡೆಯಾಗುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಮರಗಳನ್ನು ಮುಟ್ಟಿ ಅಂತ ಹೇಳ್ತಾರೆ. ಮುಟ್ಟಬೇಕು, ಮರಗಳನ್ನು ಮುಟ್ಟಬೇಕು. ನಾವು ಮರಗಳನ್ನು ಮುಟ್ಟಿದಾಗ ಏನಾಗುತ್ತೆ ಅಂದರೆ ಮೆಕ್ಯಾನೋ ರೆಸೆಪ್ಟಾರ್ಸ್ಗಳಂತ. ಮೆಕ್ಯಾನೋ ರೆಸೆಪ್ಟಾರ್ಸ್ ಅಂದರೆ ನಮ್ಮಲ್ಲಿ ಟ್ಯಾಂಗೋ ರೆಸೆಪ್ಟಾರ್ಸು, ಟಚ್ ಮಾಡಿದಾಗ ಕೆಲವು ನಮ್ಮ ಕೈಗಳಲ್ಲಿ ಇರುವಂತಹ ರೆಸೆಪ್ಟಾರ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ಯಾವ ಥರ ಫೀಲಿಂಗ್ ಬರುತ್ತೆ ಅಂದರೆ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾರೆ. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಕೆಲವರಿಗೆ ನೋಡಿ ಗಾರ್ಡನಿಂಗ್ ಮಾಡೋದು ತುಂಬ ಇಷ್ಟ, ಆವಾಗ ಅವ್ರಿಗೆ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ. ಈಗ ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಅಂತ ಮರಗಳನ್ನೇ ಮಕ್ಕಳು ಅಂತ ಅವರು ಬೆಳೆಸಿದ್ರು. ಅಂದರೆ ಒಂದು ತಾಯಿ ಮಮತೆ ಮಗುವಿಗೆ ಎಷ್ಟು ಕೊಡಬೇಕು, ಮರಕ್ಕೆ ಕೊಟ್ಟಿದ್ದಾರೆ ಅವರು. ಅಲ್ಲಿ ಏನಾಯಿತು, ಆಕ್ಸಿಟಾಸಿನ್, ತಾಯಿ ಮಗುವನ್ನು ಬೆಳೆಸ್ಬೇಕಾದ್ರೆ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ ತಾಯಿಗೆ. ಸಾಲು ಮರದ ತಿಮ್ಮಕ್ಕನಿಗೆ ಎಲ್ಲ ತಾಯಿಂದ್ರಿಗೂ ಒಂದು ಸಲ ಎರಡು ಸಲ ಎರಡು ಮಕ್ಕಳು ಬೆಳೆಸ್ಬೇಕಾದ್ರೆ ಆಕ್ಸಿಟಾಸಿನ್ ಅಂದರೆ ಬೆಳವಣಿಗೆ ಅಂತದಲ್ಲಿ ರಿಲೀಸ್ ಆಗ್ತಿರುತ್ತೆ. ಇಮ್ಯಾಜಿನ್ ಮಾಡಿ, ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳನ್ನು ಇಟ್ಬೇಕಾದ್ರೆ ಎಷ್ಟು ಸಲ ಅವ್ರಿಗೆ ಆಕ್ಸಿಟಾಸಿನ್ ರಿಲೀಸ್ ಆಯಿತು. ಇಟ್ಸ್ ಎ ವೆರಿ ಗುಡ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್. ಮನುಷ್ಯನಿಗೆ ಆ ಹಾರ್ಮೋನ್ ಬಿಡುಗಡೆ ಆಯಿತು ಅಂದರೆ ಒಂಥರ ಸೆಕ್ಯೂರ್ಡ್ ಫೀಲಿಂಗ್, ಒಂಥರ ತಾಯ್ತನ, ಒಂದು ಕಂಪ್ಲೀಟ್ನೆಸ್ ಅಂತ ಅಂತೀವಲ್ಲ, ಅದು ಬಂದಾಗ ಮರಗಳಲ್ಲಿ ಕಂಡುಕೊಂಡ್ರು ಅವರು. ಮರಗಳು ಏನಕ್ಕೆ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಪ್ರಕೃತಿಯಲ್ಲಿ ನೀವು ಮಗು ಅಥವಾ ತಾಯ್ತನವನ್ನು ನೀವು ಪ್ರದರ್ಶನ ಮಾಡ್ಕೋಬೋದು. ತಾಯ್ತನ ಬರೀ ಮಗುವನ್ನು ಸಾಕೋದ್ರಿಂದ ಮಾತ್ರ ಸಿಕ್ಕೋದಿಲ್ಲ. ಮರಗಳನ್ನು ಮುಟ್ಟಿದಾಗ್ಲೂ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟಾಸಿನು ಮಗುವನ್ನು ಲಾಲನೆ ಪಾಲನೆ ಪೋಷಣೆಯಲ್ಲೂ ಬಿಡುಗಡೆಯಾಗುವ ಸೇಮ್ ಹಾರ್ಮೋನ್. ಇಲ್ಲೂ ಅದೇ ಬಿಡುಗಡೆಯಾಗುವಂಥದ್ದು ಹಾರ್ಮೋನ್ ಸೇಮ್. ಇದು ಬೇರೆ ಬೇರೆ ಇದೆ, ಕಾಂಟೆಕ್ಸ್ಟ್ ಬೇರೆ, ಹಾರ್ಮೋನ್ ಮಾತ್ರ ಸೇಮ್ ಅದೇ ಆಯಿತು. ಆ ಥರ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ. ಜೊತೆಗೆ ಡೋಪಮೈನ್ ಒಂಥರ ರಿವಾರ್ಡಿಂಗ್, ಒಂಥರ ಸಮಾಧಾನ, ಒಂಥರ ಸಂತೋಷ, ಮೂಡ್ ಸ್ಟೆಬಿಲೈಸರ್, ಸೆರೋಟೋನಿನ್, ಈ ಥರ ಎಲ್ಲ ಒಳ್ಳೆಯ ಒಳ್ಳೆ ಹಾರ್ಮೋನು ಎಲಿವೇಟ್ ಆಯಿತು. ಸ್ಟ್ರೆಸ್ ಹಾರ್ಮೋನು ಡೌನ್ ಆಯಿತು. ಆಮೇಲೆ ನಮಗೆ ಇಮ್ಯುನಿಟಿ ಕೊಡುವಂತಹ ಸಿಸ್ಟಮ್ ಆ್ಯಕ್ಟಿವೇಟ್ ಆಯಿತು. ಮ್ಯಾಕ್ರೋಫೇಜಸ್ಸು ಅವೆಲ್ಲ ಆ್ಯಕ್ಟಿವೇಟ್ ಆಯಿತು. ನಮಗೆ ತೊಂದರೆ ಮಾಡುವ ಇದು ಇನ್ಫ್ಲಮೇಟರಿ ಇದು ಡೌನ್ ಆಯಿತು.
ಆಯಿತು, ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆ ಆ್ಯಕ್ಟಿವೇಟ್ ಆಯಿತು, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಜಾಸ್ತಿ ಆದವು, ಏನೂ ತೊಂದರೆ ಬರದಿದ್ದ ಹಾಗೆ ನಮ್ಮ ದೇಹವನ್ನು ರಕ್ಷಣೆ ಮಾಡುವಂತಹ ಸ್ಥಿತಿ. ಜೊತೆಗೆ ಗ್ರೌಂಡಿಂಗ್ ಎಫೆಕ್ಟು ತುಂಬ ಅದ್ಭುತವಾಗುತ್ತೆ. ಅದನ್ನು ಬರೀ ಕಾಲಲ್ಲಿ ಹುಲ್ಲಿನ ಮೇಲೆ ಕಾಲಿಟ್ಟು ಸ್ವಲ್ಪ ದೂರ ನಡೆದಾಗ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಏನಾಗಿರುತ್ತೆ ಅಂದರೆ ಭೂಮಿಯಲ್ಲಿ ನೆಗೆಟಿವ್ ಅಯಾನ್ಸ್ಗಳಿರುತ್ತೆ. ಭೂಮಿ ಎಂಟೈರ್ ಅರ್ಥನ್ನೇ ನೆಗೆಟಿವ್ ಅಯಾನ್ಸ್ ಆ ಥರ ವರ್ತನೆ ಮಾಡೋದು. ದೇಹದಲ್ಲಿ ಈಗ ನೋಡಿ LED ಲ್ಯಾಂಪ್ಗಳಾಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಇದರಿಂದ ಹೊರಬರುವ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್, ಅಯನೈಸಿಂಗ್ ಏನಲ್ಲ ಆದರೂ ಸಹ ಹಲವಾರು ಅಯನೈಸಿಂಗ್ ರೇಡಿಯೇಷನ್ನು ದೇಹಕ್ಕೆ ಹೋಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಜೊತೆಲಿ ದೇಹದಲ್ಲೇ ಬಿಡುಗಡೆಯಾಗುವ ಕೆಲವೊಂದು ವಿಷ, ಹೊರಗಡೆಯಿಂದ ದೇಹಕ್ಕೆ ಸೇರುವ ವಿಷ ಎಲ್ಲ ಸೇರಿ ದೇಹದಲ್ಲಿ ಪಾಸಿಟಿವ್ ಅಯಾನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅದರಿಂದನೇ ನಮಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಆಗಿ ನಂತರ ತೊಂದರೆ ಆಗ್ತಿರೋದು ಅದನ್ನು ನಾವೇನು ಮಾಡಬೇಕು, ಮನೆಗೆ ಗ್ರೌಂಡಿಂಗ್ ಮಾಡ್ತೀವಲ್ಲ ನಾವು, ಆ ಥರ ದೇಹಕ್ಕೂ ಗ್ರೌಂಡಿಂಗ್ ಮಾಡ್ಕೋಬೇಕು. ನಮ್ಮ ದೇಹನ ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ, ಆಯಿತಾ? ದೇಹಕ್ಕೂ ಒಂದು ಗ್ರೌಂಡಿಂಗ್ ಆದಾಗ ಏನಾಗುತ್ತೆ, ಯಾವುದೇ ರೀತಿ ಈ ಮಿಂಚು ಅದೆಲ್ಲ ಬಂದಾಗ ಯಾವುದೇ ರೀತಿ ಒಂದು ಕಟ್ಟಡಕ್ಕೆ ಹಾನಿ ಆಗೋದಿಲ್ಲ, ಅದೇ ರೀತಿ ನಮ್ಮ ದೇಹಕ್ಕೂ ಹಾನಿ ಆಗೋದಿಲ್ಲ ಅನ್ನೋದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು, ಗ್ರೌಂಡಿಂಗ್. ನಮ್ಮ ಪಾದ ನೆಲವನ್ನು ಸೋಕಿದಾಗ ದೇಹದಲ್ಲಿರುವ ಪಾಸಿಟಿವ್ ಅಯಾನ್ಸ್ಗಳು ಭೂಮಿಯಲ್ಲಿರುವ ನೆಗೆಟಿವ್ ಅಯಾನ್ಸ್ಗಳ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ, ದೇಹದಿಂದ ಎಲ್ಲ ಹೊರಕ್ಕೆ ಹೋಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಮರಗಳನ್ನು ತಬ್ಬಿಡ್ಕೋಬೇಕು ಎಷ್ಟೋ ತನಕ 30 seconds to 60 seconds ಅಷ್ಟೇ, ಜಾಸ್ತಿ ಏನು ಮರನ ಇಡೀ ದಿನ ನೀವು ತಬ್ಬಿ ಇಡ್ಕೊಳ್ಳಿ ಅಂತೆಲ್ಲ ಮುಟ್ಟೋದು ಇಲ್ಲ, ಆಯಿತಾ? ನನಗೆ ಹಿಂಗೆ ಅಂದ್ಕೊಂಡು ಮರಗಳ ದೊಡ್ಡ ಮರ ಅಪ್ಪ ಅಲ್ಲ, ರೀಸನ್ಗಳು ಹೇಳ್ಬೋದು, ನಮ್ಮದು ದೊಡ್ಡ ಮರ, ನಮ್ಮ ಸಣ್ಣ ಮರ ಅಲ್ಲ ಹೇಳೋದು ಆ ಥರ. ನೀವು ಅದ್ರ ಬದಲು ಆಗಲ್ವಾ ಮುಟ್ಟೋದು ಮರಗಳನ್ನು ಸುಮ್ಮನೆ ಕೆಳಗಡೆ ಕೂತ್ಕೊಳ್ಳೋದು, ಅದು ಕರೆಕ್ಟ್ ನೋಡಿ, ಮುಟ್ಟಕ್ಕೂ ಆಗಲಿಲ್ವಾ ಕೆಳಗಡೆ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು. ಅವಾಗೇನಾಗುತ್ತೆ, ಆ ಮರಗಳಿಂದ ಬಿಡುಗಡೆಯಾಗ್ತೋ ಫೈಟೋನೋಸೈಡ್ ಏನಿದೆ ಅದು ನಮ್ಮ ಮೂಗಿನ ಮುಖಾಂತರ ಮೆದುಳು ದೇಹದಲ್ಲಿ ಎಲ್ಲ ಕಡೆ ಇದಾಗುತ್ತೆ. ಎಲ್ಲ ಜ್ಞಾನಿಗಳು ಮರದ ಕೆಳಗೆ ಕುಳಿತುಕೊಂಡು ತಪಸ್ಸು ಮಾಡಿದ್ದು. ಬುದ್ಧ ಅರಮನೆಯಲ್ಲಿ ಕೂತು ತಪಸ್ಸು ಮಾಡಲಿಲ್ಲ, ಮರದ ಕೆಳಗೆ ಬೋಧಿ ವೃಕ್ಷದ ಕೆಳಗೆ ಕೂತಿದ್ದು ತಪಸ್ಸು ಮಾಡಿದ್ದು. ಎಲ್ಲ ಸನ್ಯಾಸಿಗಳು ಎಲ್ಲಿ ತಪಸ್ಸು ಮಾಡ್ತಿದ್ದಾರೆ ಅಂದರೆ ಆ ಮರದ ಕೆಳಗೆ ತಪಸ್ಸು ಮಾಡ್ತಾ ಇದ್ದಾರೆ. ಗುಹೆಗಳಲ್ಲೂ ಮಾಡ್ತಾರೆ, ಕಾಡಿನಲ್ಲಿ ಮರದ ಕೆಳಗೆ ಇದ್ದರು, ಆಲದ ಮರದ ಕೆಳಗೆ ಒಬ್ಬ ಋಷಿ ತಪಸ್ಸು ಮಾಡ್ತಿದ್ದ ಅಂತಲೇ ಮೊದಲಿಂದ ಓದ್ತಾ ಇದ್ದೀವಿ ನಾವು. ಅಂದರೆ ಮರದ ಕೆಳಗೆ ಎಂದಾಗ ಮರದಿಂದ ಬಿಡುಗಡೆಯಾಗುವ ಫೈಟೋನೋಸೈಡ್ಗಳು ಏನು ಮಾಡುತ್ತೆ ಅಂದರೆ ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಕಾರ್ಟಿಸಾಲ್ನ ಕಡಿಮೆ ಮಾಡುತ್ತೆ, ಗ್ರೌಂಡಿಂಗ್ ಎಫೆಕ್ಟ್ ಕೊಡುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಒತ್ತಡ ನಿರ್ವಹಣೆ, ಕಾರ್ಟಿಸಾಲ್. ಆಮೇಲೆ ಅದರ ಆರಾಮ ಏನಿರುತ್ತೆ, ಆ ಮರ ಅಥವಾ ಗಿಡ ಎಲ್ಲ ಇರುತ್ತೆ ಸುತ್ತಮುತ್ತ, ಅದರ ಸುವಾಸನೆ ಅದು ನಮ್ಮ ಪಂಚೇಂದ್ರಿಯಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಮುಟ್ಟಿದಾಗ ಆ ಟಚ್ ಇರ್ಬೋದು, ನೋಡಿದಾಗ ವಿಷನ್ ಇರ್ಬೋದು, ಕಲರ್ಸ್ಗಳು, ಆಮೇಲೆ ಆ ಪಕ್ಷಿಗಳು ಆ ಸೌಂಡ್ ಎಲ್ಲ ಇರುತ್ತಲ್ಲ ಅದಿರ್ಬೋದು, ಆಮೇಲೆ ಮೆಕೆನೋ ರೆಸೆಪ್ಟಾರ್, ಟಚ್ಚು, ವಿಷನ್ನು, ಆಲ್ ಫ್ಯಾಕ್ಟ್ರಿ ಎಲ್ಲ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮ ಹಿಂಭಾಗದ ಪ್ರಾಣಿ ಮೆದುಳು ಶಾಂತವಾಗಿ ಮನುಷ್ಯ ಮೆದುಳು ಅಥವಾ ನಮ್ಮ ಪ್ರಜ್ಞಾ ಮೆದುಳು ಜಾಗೃತ ಆಗುತ್ತೆ. ಹಾಗಾಗಿ ಎಲ್ಲ ಥರ ನಮಗೆ ಒಂದು ಕಾಮ್ನೆಸ್, ಒತ್ತಡವನ್ನು ನಿವಾರಣೆ ಮಾಡುವಂಥ ಶಕ್ತಿ ನೀಡುವಂತಹ ಒಂದು ಪ್ರಕ್ರಿಯೆ ಅಥವಾ ಏನಿದೆ ಅದು ಮರಗಳಿಗಿದೆ, ಪ್ರಕೃತಿಗಿದೆ. ಹಾಗಾಗಿ ಎಲ್ಲಿ ಸಾಧ್ಯನೋ ಅಲ್ಲಿ ಪ್ರಕೃತಿಯ ಜೊತೆ ಕಳೆಯುವಂತಹ ಒಂದು ಅವಕಾಶವನ್ನು ನಾವೇ ಮಾಡಿಕೊಳ್ಳೋಣ ಅಂತ. ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಬದಲು ನಮ್ಮ ಮನೆ ವಿಂಡೋ ಹಿಂಗೆ ಕಿಟಕಿ ಓಪನ್ ಮಾಡಿದ್ರೆ ಅಲ್ಲಿ ಒಂದು ತೆಂಗಿನ ಮರ ಇದೆ. ಫಸ್ಟ್ ಅದನ್ನು ನೋಡ್ತೀನಿ, ಒಂದಷ್ಟು ತೆಂಗಿನಕಾಯಿ. ಅದು ನೋಡಿದಾಗ ಯಾವುದೋ ಒಂದು ಪ್ರಕೃತಿ, ಈಗ ನಮಗೆ ಎಲ್ಲ ಸಿಕ್ಕಬೇಕು ಅಂತೇನಿಲ್ಲ, ಅದನ್ನು ಫಸ್ಟ್ ನೋಡೋದು, ಒಂದು ಏನೋ ಒಂದು ಬದಲಾವಣೆ. ಆಮೇಲೆ ಮರಗಳು ಗಾರ್ಡ್ನಿಂಗ್ ಮಾಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತದು. ಅಥವಾ ಒಂದಷ್ಟು ನೀರು ಹಾಕೋದು. ಇಲ್ಲಿ ನಮ್ಮಲ್ಲಿ ಎಲ್ಲ ಯಾವ ಥರ ಮಾಡೋದು ಅಂತಾರೆ, ಗಿಡ ನೆಡೋದು. ಯಾವಾಗ ಒಂದು ವರ್ಲ್ಡ್ ಎನ್ವೈರ್ನಮೆಂಟಲ್ ಡೇ ಫೋಟೋ ತೆಗೆಸು, ಫೇಸ್ಬುಕ್ಗೆ ಅಪ್ಲೋಡ್ ಮಾಡು, ಗ್ರೂಪಲ್ಲಿ ಅಪ್ಲೋಡ್ ಮಾಡು, ಅಷ್ಟೇ. ಅದಕ್ಕೆ ಒಂದಷ್ಟು ಜನ ಕ್ಲಾಪ್ಸ್ ಹೊಡೆದ್ಬಿಟ್ಟು ಕಂಗ್ರ್ಯಾಚುಲೇಷನ್ ಯು ಡಿಡ್ ಫೆಂಟಾಸ್ಟಿಕ್ ವರ್ಕ್ ಅಷ್ಟೇ. ಆಮೇಲೆ ಏನಿಲ್ಲ, ಎಲ್ಲ ಎಡಿಟೆಡ್ ಪೋಸ್ಟು. ನಾವು ಬದುಕ್ತಾ ಇದ್ದೀವಲ್ಲ ಬರೀ ನಾಟಕದ ಜಗತ್ತು ಅಂತಲೇ ಅನ್ಬೋದು, ಯಾರನ್ನೋ ಮೆಚ್ಚೋಕ್ಕೆ. ನಿಜವಾಗ್ಲೂ ಅವತ್ತೊಂದೇ ದಿನ ಅವ್ರು ಮಾಡೋದು, ಆಮೇಲೆ ಅದು ನಾನು ಎಲ್ಲಿ ಮರ ಗಿಡ ಹಾಕಿದ್ದೀನಿ ಗೊತ್ತೇ ಇಲ್ಲ. ಅಂದರೆ ಇದರ ಬದಲು ನಿಜವಾಗ್ಲೂ ನಮ್ಮ ಒತ್ತಡ ನಿವಾರಣೆ ಆಗಬೇಕು. ದೇಹದಲ್ಲಿ ನಾವು ಸುಮ್ಮನೆ ಜನನ ಮೋಸ ಮಾಡ್ಬೋದು, ನಮ್ಮ ದೇಹಕ್ಕೆ ನಾವು ನಮ್ಮ ಮೆದುಳು ನಮ್ಮ ಮೈಂಡ್ಗೆ ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇದೆಲ್ಲ ನಿಜವಾಗ್ಲೂ ನಡಿಬೇಕು. ಆವಾಗ ಮಾತ್ರ ಒಂದು
ಪ್ರೀತಿಯಿಂದ ನಾವೇ ಇನ್ವಾಲ್ವ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಅಂತ ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಬದಲಾವಣೆಗಳು ಆಗೋದು ನಮ್ಮನ್ನು ಸಂಪೂರ್ಣವಾಗಿ ನಾವು ಇನ್ವಾಲ್ವ್ ಮಾಡಿಕೊಂಡು ಮಾಡಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಫಾರೆಸ್ಟ್ ವಾಕಿಂಗ್ ಅಥವಾ ಈ ಜಪಾನಿಯರ ಈ ಒಂದು ಮೆಥಡ್ ಬಹಳ ಹಿಂದೆನೇ ಅದನ್ನು ಅವರು ಮಾಡಿದ್ರು. ಬಟ್ ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಅಂತ ನಾವು ನೋಡಿದಾಗ ನಾನು ಹೇಳಿದೆ ಈಗ ದೇವರ ಬನ ಅನ್ನೋರು, ತೋಪುಗಳು ಪ್ರತಿ ಊರಿನಲ್ಲೂ ಒಂದೊಂದು ತೋಪುಗಳು ಇದ್ದೇ ಇದೆ. ಅಲ್ಲಿ ಒಂದು ದೇವಸ್ಥಾನ ಏನಕ್ಕೆ ಅಂದರೆ ಅದನ್ನ ರಕ್ಷಣೆ ಮಾಡಬೇಕು, ಇಲ್ಲಾಂದರೆ ಎಲ್ಲ ಹಾಳು ಮಾಡ್ತಾರಲ್ಲಿ. ಅದಕ್ಕೋಸ್ಕರ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ದೇವರನ್ನು ಕೂರಿಸಿದ್ರು. ಆಮೇಲೆ ಆ ದೇವರಲ್ಲಿದ್ದಾಗ ಎಲ್ಲ ಅಲ್ಲಿಗೆ ಹೋಗಬೇಕು. ಒಂದು ದಿನನ ಫಿಕ್ಸ್ ಮಾಡಿದ್ರು, ಯಾವುದೋ ತಿಂಗಳಿನಲ್ಲಿ ಒಂದು ದಿನ, ವರ್ಷದಲ್ಲಿ ಒಂದು ದಿನ ಇಲ್ಲಿ ಹೋಗಿ ನಾವು ಇದು ಮಾಡೋದು ಅಂತ. ಆದರೆ ಇವಾಗ ಏನಾಗಿದೆ ಅಂದರೆ ಈ ಫಾರೆಸ್ಟ್, ಈಗ ನಾನು ಹೇಳಿದ್ನಲ್ಲ, ಈಗ ಏನಾಗುತ್ತೆ ಅಂತಂದರೆ ರೀಲ್ಸ್ಗಳು ಮಾಡ್ತಾರೆ, ಯಾವುದೋ ಒಂದು ಸ್ಥಳ ತೋರಿಸ್ದಾಗ ಜನ ಅಲ್ಲೋಗಿ ಆ ಪ್ರಕೃತಿಯಲ್ಲಿ ಇದ್ದು ಬಹಳ ರೆಸ್ಪೆಕ್ಟ್ಫುಲ್ಲಾಗಿ ಬರೋದಿಲ್ಲ. ಏನಾಗ್ತಾ ಇದೆ, ಆ ವಾತಾವರಣನ ಸಂಪೂರ್ಣ ನಾಶ ಮಾಡಿ ಆ ಒಂದು ಪ್ರಕೃತಿ ಏನಿರುತ್ತೆ ಎಲ್ಲ ಪ್ಲಾಸ್ಟಿಕ್ ಹಾಕಿ ಗಲೀಜು ಮಾಡಿ ಎಲ್ಲೇ ಕುಡಿದು. ಏಕೆಂದರೆ ಇದು ಮೊನ್ನೆ ನನಗೊಬ್ಬರು ಹೇಳಿದರು, ಅವರು ನಂದು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಡ್ತಾರೆ, ಮಾತು ವಿತ್ ಮಾಲಿನಿ ಇದೆಯಲ್ಲ ಅದಕ್ಕೆ. ಆವಾಗ ಅವರು ಹೇಳ್ತಿದ್ರು, ಮೇಡಮ್ ಒಂದು ನಂಜನಗೂಡು ಪಕ್ಕ 3 ಕಿಲೋಮೀಟ್ರ್ ಒಂದು ತುಂಬ ಅದ್ಭುತವಾದ ಜಾಗ ಇತ್ತು. ಹೆಸರು ಹೇಳಿದ್ರು, ರಾಮನ ದೇವಸ್ಥಾನ, ಪ್ರೈವೇಟ್ ಪ್ರಾಪರ್ಟಿ ಅಂತೆ, ಯಾರದೋ ಒಂದು ಗದ್ದೆ ಹೊಲದಲ್ಲಿ ಅದನ್ನು ಒಂದು ದೇವಸ್ಥಾನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ ಪ್ರಕೃತಿ ಯಾವ ಥರ ಇತ್ತು ಅಂದರೆ ಅದನ್ನು ಒಂದು ಸಲ ನೋಡಿದ್ರೆ ಸಿನಿಕ್ ತುಂಬ ಚಂದ ಅನ್ನೋ ಥರ ಅದನ್ನು ಯಾರೋ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಹಾಯ್ ಗೈಸ್, ಇಲ್ಲಿ ಬನ್ನಿ, ಇದು ತುಂಬ ಚೆನ್ನಾಗಿದೆ ಗೊತ್ತಲ್ಲ ನಿಮಗೆ, ಆ ಡ್ರಮ್ಯಾಟಿಕ್ಕಾಗಿ ಆಗಿದ್ದು ಮೇಡಮ್. ನಿಜವಾಗ್ಲೂ ಆ ಜಾಗ ಇನ್ನೊಂದು ಸಲ ನೀವು ಹೋಗಿ ನೋಡಿದ್ರೆ ಇದೇ ಜಾಗನ ಅಂತ ಅವರು ಕೊನೆಗೆ ಪ್ರೈವೇಟ್ ಇದು ಅವ್ರದ್ದು ಪ್ರಾಪರ್ಟಿ ಎಲ್ಲ ಫೆನ್ಸ್ ಮಾಡ್ತಾ ಇದ್ದಾರಂತವ್ರು, ಯಾರೂ ಬರಬಾರ್ದು ಅಂತೇಳಿ. ಕುಡಿಯೋದು ಅಲ್ಲೇ ಪ್ಲಾಸ್ಟಿಕ್ಗಳಂತೆ, ಎಲ್ಲ ಗಲೀಜು, ಟಾಯ್ಲೆಟ್ಸ್ ಏನೂ ಇಲ್ಲ, ಒಂದು ಸಣ್ಣ ದೇವಸ್ಥಾನ. ಈ ಥರ ಪ್ರಕೃತಿ ಅಂತ ಈಗ ನಾನು ಹೇಳಿದೆ ಅಂತ ಪ್ರಕೃತಿ ಬೇಕು, ಬಟ್ ಅಲ್ಲಿ ಹೋದ್ಮೇಲೆ ಅದಕ್ಕೆ ನೋಡಿ ದೇವರವನ ಅಂತ ಇಟ್ಟಿದ್ದವರು. ಏನಕ್ಕೆ ಅಂದರೆ ಮನುಷ್ಯ ನೀನು ಹೋದರೆ ಎಲ್ಲ ಹಾಳು ಮಾಡ್ತೀಯ ಅಂತ ಗೊತ್ತು. ದೇವರವನ ಅಂದರೆ ಭಯ ಇರುತ್ತಲ್ಲಿ, ಭಕ್ತಿ ಭಯ ಇರುತ್ತೆ. ನೀನು ಅದನ್ನು ಹಾಳು ಮಾಡ್ದಂಗೆ ಕಾಪಾಡ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಅಲ್ಲೊಂದು ಹಾವಿದೆ, ಒಂದು ಸರ್ಪ ಇದೆ, ಅಲ್ಲಿ ಏನಾದ್ರು ಮಾಡಿದ್ರೆ ಕಚ್ಚುತ್ತೆ. ಇದೆಲ್ಲ ದಂತಕಥೆಗಳು ಏನಕ್ಕೆ ಅಂತಂದರೆ ಒಂದು ಮಾನಿಟ್ರ್ ಮಾಡೋದಕ್ಕೆ. ಹಾಗಾಗಿ ಪ್ರಕೃತಿ ನಿಜವಾಗ್ಲೂ ಅದೊಂದು ನಿಜವಾದ ವೈದ್ಯ ಯಾವುದು ಅಂತಂದರೆ ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ಪ್ರಕೃತಿ ಚಿಕಿತ್ಸೆ ಅಂತೀವಿ. ನೋಡಿ, ಕೆಲವು ಜಾಗಕ್ಕೆ ನೀವು ರೆಸಾರ್ಟ್ಗೆ ಏನಕ್ಕೆ ಹೋಗ್ತಾರೆ ಹೇಳಿ? ರೆಸಾರ್ಟ್ಗೆ ಹೋಗೋದು ಪ್ರಶಾಂತ ವಾತಾವರಣ, ಗಿಡ ಮರಗಳು, ಒಂದು ಅದ್ಭುತವಾದ ಒಂದು ಇದಿರುತ್ತೆ, ಅದು ಬೇಕೇ ಬೇಕು. ಅದು ಈ ಒಂದು IT ಸೆಕ್ಟರಲ್ಲಿ ಇರೋರಿಗೆ ಅಂತವ್ರು ಖಂಡಿತವಾಗ್ಲೂ ಅವ್ರು ಹಾಗೆ ಏನಾದರೂ ಕೆಲಸ ಮಾಡಿದ್ರೆ ಹುಚ್ಚಾಗ್ಬಿಡ್ತಾರೆ ಅವರು ನಿಜವಾಗ್ಲೂ. ಏಕೆಂದರೆ ಮೈಂಡ್ ನೀಡ್ಸ್ ಸಮ್ ರೆಸ್ಟ್. ಅದು ಆ ಲೆವೆಲ್ ಅವರು ಕೆಲಸ ಮಾಡಿರ್ತಾರೆ. ಆ ವೀಕ್ಗೆ ಎಂಡ್ಸಲ್ಲಿ ಅವ್ರಿಗೆ ಏನಾದರೂ ಆ ಥರ ಬ್ರೇಕ್ ಸಿಕ್ಕಲಿಲ್ಲ ಅಂದರೆ ಮುಂದಿನ ವಾರ ಕೆಲಸ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಪ್ರಕೃತಿನೇ ಇಲ್ಲಿ ವೈದ್ಯ. ಸೊ ನಾವು ಬೆಂಗಳೂರಿನವರು ಅದೇ ಈಗ ನಿಮ್ಮ ಪ್ರತಿದಿನ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಬೆಂಗಳೂರಲ್ಲಿ ನಾನು ಅಂದರೆ ಮುಂಚೆ ತುಂಬ ಪಾರ್ಕ್ಗಳು, ತುಂಬ ಕೆರೆಗಳಿದ್ವು, ಈಗ ಕಡಿಮೆ ಆಗಿದೆ ಸಂಖ್ಯೆ. ಆದರೂ ಕೂಡ ಸ್ವಲ್ಪ ಒಂದು 3-4 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು ಕೆರೆ ಕಾಣುತ್ತೆ, ಮತ್ತು ಕೆರೆ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಹೋಗಿ ಅಲ್ಲೊಂದು 2-3 ಸುತ್ತು ಹಾಕಿದರೆ ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಸ್ವಲ್ಪ ಆದರೂ ಒಂದು ಝಲಕ್ ಅಂತಾರಲ್ಲ, ಕಾಡಿನ ಝಲಕ್ ಖಂಡಿತ ಸಿಗುತ್ತೆ. ಸೊ ಮೇಡಮ್ ಹೇಳಿದ ಹಾಗೆ ಪ್ರಕೃತಿಯ ಒಡನಾಟದಲ್ಲಿ ಇದ್ದವರು ನಾವು ಅದರಿಂದ ದೂರ ಆಗಿದ್ದೀವಿ. ಬಟ್ ನಮ್ಮ ಸಿಸ್ಟಮ್ ಒಳಗಡೆ ಆ ಪ್ರಕೃತಿ ಜೊತೆಗಿನ ಸಂಬಂಧ ಹಾಗೆ ಉಳ್ಕೊಂಡಿದೆ. ಅಲ್ಲಿ ಹೋದ ತಕ್ಷಣ ಅದು ಆ್ಯಕ್ಟಿವೇಟ್ ಆಗುತ್ತೆ. ನನಗೆ ಈಗಲೂ ಒಂದು ಜ್ಞಾಪಕ ಬರೋದು, ಜೋಗ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ಈ ಕಡೆ ಜೋಗ್ ಫಾಲ್ಸ್ ಬೀಳುತ್ತಲ್ಲ ನೀರು, ಅದ್ರ ಮೇಲೇ ಅಲ್ಲೊಂದು IB ಇದೆ, ಟ್ರಾವೆಲರ್ಸ್ ಬಂಗಲೆ. ಅದು ಬಂಗಾರಪ್ಪ ಅವರು ಕಟ್ಸಿದ್ದಂತೆ. ನನ್ನ ಶ್ರೀಧರ್ ಒಂದು ಸಲ ಇನ್ಚಾರ್ಜ್ ಇದ್ರು ಅವಾಗ ಆ ಎಲ್ಲ ಫುಲ್ ಏರಿಯಾದ. ನಾವು ಒಂದು ಸಲ ತುಂಬ ವರ್ಷದ ಹಿಂದೆ, ಆಲ್ಮೋಸ್ಟ್ ಒಂದು 20 ವರ್ಷ ಅಂತಲೇ ಇಟ್ಕೊಳ್ಳಿ, ಆ ಒಂದು ಅಲ್ಲಿ ಹೋದಾಗ ಯಾವ ಥರ ಇತ್ತು ಅಂತಂದರೆ ಸ್ವರ್ಗ. ಅದು ಭೂಮಿ ಮೇಲಿನ ಸ್ವರ್ಗ. ಒಂದು ವೆಹಿಕಲ್ ಇಲ್ಲ, ಬರೀ ಗಾಳಿ, ಆ ಪಕ್ಷಿಗಳ ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಸ್ವರ್ಗನೇ ಅದು ಅನ್ನೋ ಥರ ಇತ್ತು. ಅಲ್ಲೇ ಒಂದು IB ಮುಂದೆ ಮಾವಿನ ಮರ, ಜನನೂ ಇಲ್ಲ ಅಲ್ಲಿ, ಯಾರೂ ಜನ ಇಲ್ಲ. ತುಂಬ 1-2 ದಿನ ಅಲ್ಲಿ ಇದ್ದಿದ್ದು ನನಗೆ
ಕಣ್ಣು ಮುಚ್ಕೊಂಡು ಯಾರಾದರೂ ಈ ಭೂಮಿಯ ಮೇಲಿರುವ ಅತಿ ಸುಂದರವಾದ ಸ್ಥಳ ಯಾವುದು ಅಂತ ಅಂದರೆ ಕಣ್ಣು ಮುಚ್ಕೊಂಡ್ರೆ ನನಗೆ ಅದೇ ಜಾಗ ಬರೋದು. ಆ ಥರ ನಾನು ಅಂದ್ಕೊಂಡಿದ್ದು ಭೂಮಿ ಮೇಲೆ ಅತಿ ಸುಂದರವಾದ ಸ್ಥಳ ಇದೊಂದೇ ಅಂತ. ಆ ಥರ ಕಲ್ಪನೆ ನನಗೀಗಲೂ ನನಗೆ ರಿಲ್ಯಾಕ್ಸ್ ಆಗಬೇಕು ಅಂದರೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಆ ಜಾಗ ಜ್ಞಾಪಕ ಬರುತ್ತೆ. ಮಾವಿನ ಹಣ್ಣು ನೇತಾಡ್ತಾ ಇದ್ದಿದ್ದು ಫಾಲ್ಸಲ್ಲೇ ಕೇಳೋದು, ಸೌಂಡ್ ಕೇಳೋದು ಫಾಲ್ಸ್ದು, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು. ಇನ್ನೊಂದು ಸಲ ನಾನು ತುಂಬ ವರ್ಷಗಳಾದ ಮೇಲೆ ಇನ್ನೊಂದು ಸಲ ಹೇಳಿದೆ, ಆ ಜಾಗ ಇನ್ನೊಂದು ಸಲ ನಾನು ನೋಡಬೇಕು, ಹೋಗೋಣ ಅಂಥೇಳಿ. ಆಯಿತು ಅಂತ ನಾವೇನೋ ಹೋದಾಗ ಅಲ್ಲಿ ಹೋದರೆ ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಆ ಜಾಗ. ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಏನು ಅಂಗಡಿಗಳಂತೆ ಅದಂತೆ ಹೋಟೆಲ್ಸು, ಇದು ಎಲ್ಲಿಗೆ ಬಂದದ್ದು ನಾವು ಅಂದರೆ ಇಲ್ಲ ಅದೇನೇ ಅಂತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ IB ಸಿಕ್ತು. ನಾನು ಅವಾಗ ನೋಡಿದ್ದ ಜಾಗನೇ ಬೇರೆ, ಇದೇ ಬೇರೆ. ಏನಕ್ಕೆ ಆ ಥರ ಆಯಿತು ಅಂತಂದರೆ ಮುಂಗಾರು ಮಳೆ ಫಿಲಮ್ ಬಂದ ಮೇಲೆ ಅದ್ರ ಎಫೆಕ್ಟ್ ಏನು ಅಂದರೆ ಆ ಪ್ರೊಡ್ಯೂಸರು ಡೈರೆಕ್ಟ್ರು ಅವ್ರಿಗೆಲ್ಲ ಬೆನಿಫಿಟ್ ಆಯಿತು. ಅಲ್ಲಿರೋ ಪ್ರಕೃತಿ ಸಂಪೂರ್ಣ ನಾಶ ಆಗೋಯ್ತು. ಅಲ್ಲಿ ಹೋಟೆಲು ಅದು ಎಲ್ಲ ಹೋಗೋದು. ಮುಂಗಾರು ಮಳೆ ಇಲ್ಲಿ ತೆಗೆದಿದ್ದು, ಮುಂಗಾರು ಮಳೆ ಇಲ್ಲಿ ನೀರು ಬೀಳ್ತಿತ್ತು, ಇಲ್ಲಿ ಗಣೇಶ್ ನಿಂತಿದ್ದು. ಅಯ್ಯೋ, ನಿಜವಾಗ್ಲೂ ಅದಕ್ಕೆ ಕೆಲವು ಸಲ ಅನಿಸುತ್ತೆ ಯಾವುದನ್ನು ಜನಕ್ಕೆ ಓಪನ್ ಆಗಿ ತೋರಿಸ್ಬಾರ್ದು. ಕೆಲವು ಪ್ಲೇಸ್ಗಳು ಸೇಕ್ರೆಡ್ ಆಗೇ ಇದೆ, ಅದು ಹಾಗೆ ಇದ್ದು ಬಿಟ್ರೆ ಒಳ್ಳೆಯದು ಅನಿಸುತ್ತೆ. ಜಾಸ್ತಿ ಎಲ್ಲ ಇದಾಯಿತು ಅಂತಂದರೆ ಆ ಪೊಲ್ಯೂಷನ್, ಮನುಷ್ಯನ ಒಂದು ಅದೇನೋ ಅಂತಾರಲ್ಲ, ಆ ಗ್ರೀಡಿ, ಮನುಷ್ಯ ನಡೆದ ದಾರಿಯಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ. ಹುಲ್ಲಲ್ಲ, ಏನೂ ಬೆಳೆಯಲ್ಲ, ಎಲ್ಲ ಇರೋ ಹುಲ್ಲಿನ ಕೆಳಗೆ ಇರೋ ಕ್ರಿಮಿಗಳು ನಾಶ ಆಗ್ಬಿಡುತ್ತೆ. ನಿಜವಾಗ್ಲೂ ನನಗೆ ಭಾಳ ಒಂಥರ ವ್ಯಥೆ ಆಯಿತು. ಈ ಥರನೂ ಹಾಳು ಮಾಡ್ತಾರೆ ಎಲ್ಲ ಪ್ಲಾಸ್ಟಿಕ್ಕು ಎಲ್ಲ. ಅದು ಮೊದಲು ಇದ್ದಿದ್ದು ನಿಜ ಒಂದು ಸ್ವರ್ಗ ಅದು. ಇದು ನೋಡಿ, ಪ್ರಕೃತಿನ ನಾವು ನೋಡ್ಕೊಳ್ಳುವ ರೀತಿ. ಸ್ವರ್ಗ ನಿಮ್ಮ ಮನಸ್ಸಲ್ಲಿ ಅಷ್ಟೇ ಇದೆ ಈಗ. ಹೌದು, ಅಷ್ಟೇ. ಅದು ನಾನು ಯಾವತ್ತೂ ಮರೆಯಲ್ಲ, ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಅದು. ಸೊ ನನಗೆ ಇನ್ನೊಂದು ಅನ್ಸೋದು, ನಮ್ಮ ಸರ್ಕಾರಗಳಂದರೆ ನೀವೀಗ ಜಪಾನ್ ಸರ್ಕಾರ ಒಂದು ಯೋಚನೆ ಮಾಡಿ ಈ ಥರದೊಂದು ಶಿನ್ರಿನ್ ಅಂತ ಯೋಚನೆ ಮಾಡಿ ನೀವು ಪ್ರತಿ ವಾರ ಹೋಗಿ ನೀವು ಅಂತ ಹೇಳ್ತಲ್ಲ, ಅದು ಆ್ಯಕ್ಚುಲಿ ಒಂದು ಸರ್ಕಾರ ಕನ್ಸಿಡ್ರೇಟ್ ಆದಾಗ, ಅಂದರೆ ಸರ್ಕಾರ ಪ್ರಜೆಗಳನ್ನು ನಿಜವಾಗ್ಲೂ ಅವರ ಯೋಗಕ್ಷೇಮ ಗಮನಿಸಿದಾಗ ಈ ಥರದೆಲ್ಲ ಯೋಚನೆ ಮಾಡುತ್ತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಸರ್ಕಾರಗಳು ಪರ್ಸ್ನಲ್ ಆಗಿ ನಿಮ್ಮ ಚೈನಾದಲ್ಲಿ ಈ ಎಲ್ಲ ಮರಗಳು ಇದೆಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ ಎಲ್ಲ ಇತ್ತಲ್ಲ, ಅದ್ರ ಮೇಲೆ ಒಂದು ಬಟ್ಟೆಗಳನ್ನು ಹಾಕಿದ್ರು. ಇಡೀ ಕಂಟ್ರಿಲಿ ನೀವು ಎಲ್ಲೇ ನೋಡಿ. ಏನಕ್ಕೆ ಅಂದರೆ ಹಿಮ ಬಿದ್ದಾಗ ಅದರ ಮೇಲೆ ಬಿದ್ದು ಅದು ಹಾಳಾಗಬಾರ್ದು ಅಂತೆ. ಎಷ್ಟು ಚೆನ್ನಾಗಿದೆ, ಒಂದು ಮಗುನ ಕಾಪಾಡ್ತಾರಲ್ಲ ಆ ಥರ ಮೇಂಟೈನ್. ನಿಜವಾಗ್ಲೂ ಕೆಲವು ಸಲ ಅನಿಸುತ್ತೆ ಕಮ್ಯುನಿಸ್ಟ್ ಇದರಲ್ಲಿ ಡೆವಲಪ್ಮೆಂಟ್ ಸಖತ್ತಾಗುತ್ತೆ. ಅದೇನೇ ಇರ್ಬೋದು, ಕಮ್ಯುನಿಸ್ಟ್ ವಾದ ಏನೇ ಇರ್ಬೋದು, ಆದರೆ ಡೆವಲಪ್ಮೆಂಟ್ ಅಂತ ಬಂದರೆ ಮಾತ್ರ ಅವ್ರನ್ನ ಮೀರ್ಸೋಕ್ಕಾಗೋದಿಲ್ಲ. ಇಲ್ಲ, ಚೈನಾ ಒಂದು ಎಕ್ಸೆಪ್ಷನ್ ಇರ್ಬೋದು. ಬೇರೆ ಬೇರೆ ದೇಶಗಳು, ಪ್ರಜಾಪ್ರಭುತ್ವ ಇದ್ದ ದೇಶಗಳಲ್ಲಿ ವೆಸ್ಟರ್ನ್ ಇರ್ಬೋದು, ಈ ಕಡೆ ಸೌತ್ ಈಸ್ಟ್ ಕಂಟ್ರಿ ಡೆವಲಪ್ಮೆಂಟ್ ಪಾರ್ಟ್ ತುಂಬ ನಮ್ಮ ದೇಶ ಕಂಪೇರ್ ಮಾಡಿದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಕಡೆ ಸರ್ಕಾರಗಳು. ಇದ್ರ ಬಗ್ಗೆ ಅಂದರೆ ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಕೂತ್ಕೊಂಡಾಗ ಅವನು ಆಡಳಿತ ಮಾಡ್ತಾ ಇದ್ದಾಗ ಆತ ಯೋಚನೆ ಮಾಡೋ ರೀತಿ ಇರುತ್ತಲ್ಲ, ಅಂದರೆ ಒಬ್ಬ ಜನಸಾಮಾನ್ಯನ ಜೊತೆಗೆ ರೆಸನೇಟ್ ಆದರೆ ಆತಗೆ ಈ ಥರದಲ್ಲೇ ಯೋಚನೆ ಬರುತ್ತೆ. ಮತ್ತು ಆತ ಜನರಿಗೆ ಈ ಥರ ಹೇಳ್ತಾನೆ. ಜಪಾನಲ್ಲೇ ನೀವು ಹೇಳಿದ್ದು ಕೇಳಿದಾಗ ಇನ್ನೊಂದಲ್ಲಿ ನಾನು ಓದಿದ್ದು ನನಗೆ ಬಂತು, ನಾನು ವಿಜುವಲ್ ಕೂಡ ನೋಡಿದೆ. ಅಂದರೆ ಪ್ರತಿ ಒಂದು ಆಫೀಸ್ಗಳಲ್ಲೂ ಕೂಡ ಅವರು ಮಧ್ಯಾಹ್ನ ರೆಸ್ಟ್ ತೊಗೊಳಕ್ಕೆ ಒಂದು ಜಾಗ ಮಾಡಿದಾರಂತೆ. ಅಂದರೆ ಕನ್ಸಿಡ್ರೇಟ್ ಆಗುವಂಥದ್ದು, ಅಂದರೆ ಅವ್ರನ್ನ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು. ಸೊ ಆ ಥರ ನಮ್ಮ ಸರ್ಕಾರಗಳು ಈವರೆಗೂ ಮಾಡಿಲ್ಲ, ಮತ್ತು ನಾವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ಮೇಡಮ್ ಹೇಳ್ತಾ ಇರೋದನ್ನು ಗಮನಿಸಿದರೆ ಅಟ್ಲೀಸ್ಟ್ ಆ ಥರದ ಹಸಿರು ತಾಣಗಳಿಗೆ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮೇಡಮ್ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಶಿನ್ರಿನ್ ಯೋಕೋ ಬಗ್ಗೆ ಮಾತಾಡೋಂಥ ಮೇಡಮ್ಗೆ ಧನ್ಯವಾದ ಹೇಳ್ತಾ, ನೀವು ನಿಮ್ಮ ಶಿನ್ರಿನನ್ನು ಹುಡುಕಿ, ಅಂದರೆ ಹಸಿರು ತಾಣವನ್ನು ಹುಡುಕಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತಂದರೆ, ನೀವು ಹೋಗುವಾಗ ನಿಮ್ಮ ಆಫೀಸಲ್ಲಿ ಹೇಳಿ ಹೋಗಿ, ನಾನು ಹೋಗ್ತಾ ಇದ್ದೀನಿ, 4 ದಿನ ಬರಲ್ಲ, 2 ದಿನ ಬರಲ್ಲ ಅಂಥೇಳಿ. ಸೊ ದಟ್ ಅಲ್ಲೂ ಫೋನ್ ಪಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಅದು ಶಿನ್ರಿನ್ ಏನಿದ್ರು ಕೂಡ ನಿಮ್ಮ ತಲೆ ಕೆಟ್ಟು ಹೋಗುತ್ತೆ. ಸೊ ಹೀಗಾಗಿ ಕೆಲವೊಂದು ಆಫೀಸ್ಗಳು ಕನ್ಸಿಡರೇಟ್ ಆಗಿರ್ತಾರೆ. ಕೆಲವೊಂದು ಆಫೀಸ್ಗಳು ನೋಡಿದ್ದೀನಿ, ಅವರು ರಜೆಯಲ್ಲಿ ಹೋಗಿದ್ದಾರೆ ಅಂದ್ಕೊಂಡ್ರು ಕೂಡ ಫೋನ್ ಬರ್ತಿರುತ್ತೆ. ಅಂಥದ್ದು ಆಫೀಸ್ಗಳು ಇರ್ತಾರೆ. ಸೊ ನಮ್ಮ ಆಫೀಸಲ್ಲಿ ಪುಣ್ಯಕ್ಕೆ ಹಂಗಿಲ್ಲ ಅನ್ಕೋತೀನಿ. ಸೊ ಆ ಥರ ಹೇಳಿ ಹೋಗಿ, ಸೊ ದ್ಯಾಟ್ ನೀವು ಅಲ್ಲಿ ಹೋದಾಗ 3 ದಿನ 4 ದಿನ ಹೋದಾಗ ಕಂಪ್ಲೀಟಾಗಿ ನೀವು ಎಂಜಾಯ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನೀವು ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಗಂಡ ಅಲ್ಲಿ ಎಂಜಾಯ್ ಮಾಡ್ತಾಯಿದ್ರೆ ನೀವು ಫೋನಲ್ಲಿ ಇರ್ತೀರ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.